ಈಗ ಬ್ಯಾಕ್ ಟು ಬ್ಯಾಕ್ ಶೋಗಳನ್ನೆಲ್ಲ ಮಾಡ್ತಿದ್ಯಲ್ಲ, ನಿಂಗೂ ಸುಸ್ತಾಗತ್ತೆ, ಬೇಜಾರಾಗತ್ತೆ, ಬಟ್ ಆದ್ರೂ ಮಾಡ್ತಿದ್ಯಾ, ಯಾಕೆ? ವೈ ಬಿಕಾಸ್ ಅಂದರೆ ನಾನು ಒಂದ್ಸತಿ ಮಾಡೋಕ್ಕೆ ಶುರು ಆದರೆ ಆ ಎನರ್ಜಿ ಮುಖದಲ್ಲಿರುತ್ತೆ, ಆ ಬಾಡಿ ಲ್ಯಾಂಗ್ವೇಜ್ ಮುಖದಲ್ಲಿರುತ್ತೆ, ಅದನ್ನು ಮಾಡಲೇಬೇಕು. ದೆನ್ ಸ್ಕೂಲ್ ಆಲ್ಸೋ ಐ ವಾಂಟ್ ಟು ಗೋ ಅಷ್ಟೇ. ಅಲ್ಲ, ಇವಾಗ ನಿನಗೆ ಆ್ಯಕ್ಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂತ ನೀನು ಹೇಳಿದೆ, ನಂಗೆ ಲೈಫಿಗೆ ಇಂಪಾರ್ಟೆಂಟ್ ಅಂತ. ಯಾಕೆ ಇಂಪಾರ್ಟೆಂಟ್ ಅಂತ? ಐ ಡೋಂಟ್ ನೋ, ನಮ್ಮ ಅಮ್ಮನಿಗೆ ಗೊತ್ತಿರ್ಬೋದು. ಅಂದರೆ ಪ್ರತಿದಿನ ಅಮ್ಮ ಕಳಿಸ್ತಾರೆ. ಕೆಲವೊಂದು ಸತಿ ಶೂಟಿಂಗ್ ಲೇಟಿಗೆ ಹೋದಾಗೆಲ್ಲ ನನಗೆ ಬೈತಾರೆ, ಬಟ್ ಅದನ್ನು ಮನಸ್ಸಲ್ಲಿ ಹರ್ಟ್ ಮಾಡ್ಕೊಂಡೆ ಮಾಡ್ತೀನಿ ಶೂಟಿಂಗ್. ಈಗ ಧಾರಾವಾಹಿ ಸೆಟ್ಟಲ್ಲಿ ಹೋಗಿ ಫುಲ್ಲು ಆ್ಯಕ್ಟಿಂಗ್ ಮಾಡ್ತಿರ್ತೀಯ, ಅದ್ರ ಮಧ್ಯೆ ಓದ್ತಾ ಇರ್ತೀಯ, ಏನು ಮಾಡ್ತೀಯಾ? ನಥಿಂಗ್. ಬುಕ್ಸೇ ತೊಗೊಂಡು ಹೋಗಲ್ಲ. ಯಾಕೆ? ಟೈಮ್ ಎಲ್ಲಿರುತ್ತೆ ಓದೋಕ್ಕೆ? ಟೈಮ್ ಇರಲ್ವಾ? ಬ್ಯುಸಿ ಇರ್ತೀನಿ. ಅಂದರೆ ಒಂದು 5 ಮಿನಿಟ್ಸ್ ಅಷ್ಟೇ ನಂಗೆ ಬ್ರೇಕ್ ಸಿಗುತ್ತೆ. ಊಟ ಟೈಮು ಆಲ್ ಟೈಮು ನಾನೇ ಇರಬೇಕು ಎಲ್ಲ ಸೀನ್ಸಲ್ಲೂ. ಅಂದರೆ ಸಿಹಿಯಾಗಿರಬೇಕಲ್ಲ. ಅಂದರೆ ಸಿಂಗಲ್ಸ್ ಅಂದರೆ ಈಗ ನಂದು ಮತ್ತು ವಿಶ್ವ ಅಂಕಲ್ದು ಸೀನ್ ಇದೆ ಅಂದರೆ ನಾನೇ ಬ್ಯುಸಿ ಫುಲ್. ಬೆಳಗ್ಗೆ ತಿಂಡಿ ಮಾಡಿದೆ, ಶೂಟಿಂಗ್ ಮಾಡ್ತೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ನೀನು ಶೂಟ್ ಮಾಡ್ತೀಯಲ್ಲ, ನಿನಗೆ ಬೋರ್ ಬರಲ್ವಾ? ಬರುತ್ತೆ. ಕೆಲವೊಂದು ಸತಿ ನಾನು ಶಾರ್ಟ್ ಇಲ್ಲದೆ ಇರೋ ಟೈಮಲ್ಲಿ ಏನೋ ಮಾಡ್ಕೊಂಡು ಕೂತಿರ್ತೀನಿ, ಹಿಂಗೆ ಮಾತಾಡ್ಕೊಂಡು ಕೂತಿರ್ತೀನಿ. ಇವಾಗ ನೀನು ಶೂಟಿಂಗ್ ಎಲ್ಲ ಮಾಡ್ತಿದ್ಯಾ ಆಯ್ತಾ, ಅದರಿಂದ ಒಂದಷ್ಟು ದುಡ್ಡು ಬರುತ್ತೆ, ಅಮ್ಮ ಅದನ್ನೆಲ್ಲ ನೋಡ್ಕೋತಾರೆ, ನಿನ್ನ ಸ್ಕೂಲ್ ಫೀಸ್ ಕಟ್ತಾರೆ, ಅಣ್ಣನ ಸ್ಕೂಲ್ ಫೀಸ್ ನೋಡ್ತಾರೆ, ಮನೆಯಲ್ಲೇ ನೋಡ್ಕೊಳ್ತಾರೆ. ಇದೆಲ್ಲ ವಿಷಯ ನಿಂಗೆ ಗೊತ್ತಾ? ಏನು ಗೊತ್ತಾ ನಿಂಗೆ? ಹಾಂ, ಅಮ್ಮನೇ ಎಲ್ಲ ನೋಡ್ಕೊಳ್ಳೋದು. ಇಲ್ಲ ಅಂದರೆ ಕೆಲವೊಂದು ಸತಿ ಏನು ಮಾಡ್ತಾನೆ ಗೊತ್ತಾ ಇವನು ನಮ್ಮಣ್ಣ, ಕೆಲವೊಂದು ಸತಿ ಅಮ್ಮ ಸ್ಕೂಲ್ ಅಡ್ಮಿಷನ್ ಮಾಡಾಯಿತು, ಬುಕ್ಸ್ ಎಲ್ಲ ಅವನೇ ಒಬ್ಬನೇ ಹೋಗಿ 2 ಬ್ಯಾಗಲ್ಲಿರೋ ಭಾರನ ಎತ್ಕೊಂಡು ಬರ್ತಾನೆ. ಹೌದಾ? ಓಕೆ.